ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಕಾಮೆಂಟ್ ಒಂದು ಲೈಕ್ ಮಾಡಿ. ಇವಾಗಿನ ವೆದರ್ ಹೆಂಗಿದೆ ಅಂತ ಹೇಳಿದ್ರೆ ಪದೇ ಪದೇ ನಾನು ವ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ, ಕಂಪ್ಲೀಟಾಗಿ ಹುಷಾರೇ ಆಗಿಲ್ಲ ಯಾರನ್ನು ಇನ್ನೂ ಕೂಡ. ಹುಷಾರಾಗಿರ್ತೀವಿ ಅನ್ಕೋತಿದ್ದಂಗೆ 2 ಡೇಸ್ಗೆ ಮತ್ತೆ ಹುಷಾರು ತಪ್ತಾ ಇದ್ದೀವಿ. ಆ ರೀತಿ ಆಗೋಗಿದೆ ವೆದರ್ ಇವಾಗ. ಅಂದರೆ ಒಂದು ವಾರ ಎಲ್ಲ ಚೆನ್ನಾಗಿ ಬಿಸಿಲಿರುತ್ತೆ, ಮತ್ತೆ ಇನ್ನೊಂದು 4-5 ದಿನಕ್ಕೇನೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವೆದರ್ ಚೇಂಜಸ್ಸಿಂದ ನಾವು ಚೇಂಜ್ ಆಗ್ತಾನೆ ಇರ್ತೀವಿ, ಹುಷಾರು ತಪ್ಪೋದು ಹುಷಾರಾಗೋದು ಈ ರೀತಿ. ನನ್ನ ವಾಯ್ಸ್ ಸ್ಟಿಲ್ ಹಾಗೇನೆ ಇದೆ, ಅಂದರೆ ಒಂಥರ ಮೂಗ್ ಬ್ಲಾಕ್ ಆಗೋ ಥರ, ಗಂಟ್ಲೆಲ್ಲ ಒಂಥರ ಕಿಚಿ ಕಿಚಿ ಆ ರೀತಿ ಆಗೋಗಿದೆ. ಸೊ ಇದು ನನ್ನ ಹಬ್ಬದ ವ್ಲಾಗ್, ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ರೋಡ್ಗಳಲ್ಲಿ ಒಂದು ಸಂಘ ಅಂತ ಇದೆ. ಸೊ ಅವ್ರ ವತಿಯಿಂದ ನಾವು ಗಣೇಶನ ಏನು ಮಾಡ್ತಿದ್ವಿ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಗೆ ನಾವು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ಗೆ ಅಂತ ಹೋಗಿದ್ವಿ. ಅಲ್ಲಿ ನಮಗೆ ಒಬ್ಬರು ಈರುಳ್ಳಿಕಾಯಿ ಏನಂತಾರೆ ಪ್ರಾಪರ್ ಆಗಿ ನನಗೆ ಗೊತ್ತಿಲ್ಲ, ನಾನು ಸಾಮಾನ್ಯವಾಗಿ ಈರುಳ್ಳಿಕಾಯಿ ಅಂತ ಅಂತೀನಿ. ಸೊ ಆ ಕಾಯಿನ ಕೊಟ್ಟಿದ್ದು, ಅದನ್ನ ಯೂಸ್ ಮಾಡಿಕೊಂಡು ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗನೆ ಆಗೋಗ್ಲಿ, ಯಾಕಂದರೆ ಪೂಜೆ ಕೆಲಸ ಎಲ್ಲ ಜಾಸ್ತಿನೇ ಇದೆ, ಅದಕ್ಕೋಸ್ಕರನೇ. ವಾರದ ಟೈಮಲ್ಲಿ ಹಬ್ಬ ಹುಣ್ಣಿಮೆಗೆಲ್ಲ ಬೇಗನೆ ಪೂಜೆ ಆಗಬೇಕು, ಆ ಥರ ನನಗಿಷ್ಟ. ಒಂದೊಂದ್ಸಲ 5 ಗಂಟೆ 4 ಗಂಟೆ ಈ ರೀತಿ ಬೆಳಗಿನ ಜಾವನೇ ಪೂಜೆ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟನೇ. ಬಟ್ ಏನಂದರೆ ನಮ್ಮನೆ ಸ್ವಲ್ಪ ಚಿಕ್ಕ ಮನೆ ಆಗಿರೋದ್ರಿಂದ, ರೂಮ್ ಶಾರ್ಟೇಜ್ ಇರೋದ್ರಿಂದ ಮಾವ ಬಂದು ಹಾಲಲ್ಲೇ ಮಲ್ಕೊತಾರೆ. ಸೊ ಅವ್ರು ಎದ್ದಳವರೆಗೂ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಪೂಜೆನೂ ಬೇಗ ಮಾಡೋದಕ್ಕಾಗೋದಿಲ್ಲ. ಅವ್ರು ಎದ್ದಳವರೆಗೂ ವೆಯ್ಟ್ ಮಾಡಲೇಬೇಕು, ಅಥವಾ ಅವ್ರನ್ನ ಎಬ್ಬರಿಸೋದಕ್ಕೂ ಕೂಡ ಆಗೋದಿಲ್ಲ. ಕೆಲವೊಂದು ಸಲ ಎದ್ದೇಳಿಸ್ಬೇಕಾಗುತ್ತೆ, ಅಂದರೆ ಲಕ್ಷ್ಮಿ ಹಬ್ಬ ಎಲ್ಲ ಇರುತ್ತಲ್ವ ಆ ಟೈಮಲ್ಲಿ, ಇಲ್ಲ ಅನಿವಾರ್ಯ 4 ಗಂಟೆಗೆ ಪೂಜೆ ಮಾಡಲೇಬೇಕು ಅನ್ನೋವಾಗ ಎದ್ದೇಳಿಸೋದು. ಅದು ಬಿಟ್ಟರೆ ಏನು ಎದ್ದೇಳಿಸೋದಕ್ಕೆ ಹೋಗೋದಿಲ್ಲ, ಆರಾಮಾಗಿ ಬೇಕಾದರೆ 12 ಗಂಟೆ ಒಳಗಡೆ ಪೂಜೆ ಮಾಡ್ಬೋದಲ್ವ. ಸೊ ಒಂದು 11-11:30 ಪೂಜೆ ಮಾಡಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎದ್ದೇಳಿಸೋದಕ್ಕೆ ಹೋಗೋದಿಲ್ಲ. ಅವ್ರು ಯಾವಾಗ ಎದ್ದೇಳ್ತಾರೆ ಆವಾಗ ಎದ್ದ ಮೇಲೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದು. ಆಗಲೇ ನಾನು ಹೇಳ್ದಾಗೆ ಈರುಳ್ಳಿಕಾಯಿನ ಯೂಸ್ ಮಾಡಿ ಚಿತ್ರಾನ್ನ ಕೂಡ ಮಾಡ್ತಾ ಇದ್ದೀನಿ. ಗೊಜ್ಜು ಕೂಡ ರೆಡಿ ಆಗೋಯ್ತು. ನಾನು ಇದೇ ಫಸ್ಟ್ ಟೈಮು ಎಕ್ಸ್ಟ್ರಾ ಒಂದು ಏನಂದರೆ ಕಡಲೆ ಬೀಜನ ಹುರ್ಕೊಂಡು ಹಾಕ್ತಿರೋದು. ನಾನು ಕಡಲೆ ಬೀಜನ ಡೈರೆಕ್ಟಾಗಿ ಹಾಕಿ ಒಗ್ಗರಣೆಗೆ ಸೀಸ್ಬಿಡ್ತೀನಿ, ಅಂದರೆ ಫುಲ್ಲು ರೋಸ್ಟ್ ಆಗೋಗಿರುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅದನ್ನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಎಕ್ಸ್ಟ್ರಾ ಬೇಕಂದರೆ ಮೇಲೆ ಹಾಕೋಬೋದು ಅನ್ನೋ ಸಲುವಾಗಿ. ಸಪ್ರೇಟಾಗಿ ಫ್ರೈ ಮಾಡಿದ್ರೂ ಎಲ್ಲೋ ಒಂದು ಕಡೆ ಅದೇನು ತುಂಬ ರೋಸ್ಟ್ ಆಗೋಗುತ್ತೆ. ಬಟ್ ಅಷ್ಟೊಂದು ರೋಸ್ಟ್ ಏನಾಗಿಲ್ಲ, ತಿನ್ನುವಾಗ ಕರೆಕ್ಟಾಗೇ ಇತ್ತು. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಯೂಸ್ ಮಾಡಿ ಸ್ವೀಟ್ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ತಿನ್ನೋದಕ್ಕೆ ಅಷ್ಟೇ. ಇವಾಗ ಒಬ್ಬಟ್ಟು, ಬೆಳಗ್ಗೆ ಒಬ್ಬಟ್ಟು ಪಾಯಸ ಎಲ್ಲ ಮಾಡಿಕೊಂಡು ತಿನ್ನೋದಕ್ಕೆ ಅಷ್ಟು ಟೈಮು ಇಲ್ಲ ಮತ್ತು ಮೂಡು ಇಲ್ಲ. ಈ ಅವಲಕ್ಕಿ ಆದರೆ ಸ್ವಲ್ಪ ರೈಸ್ ಥರ ತಿನ್ಕೊಬೋದು ಅಂತ ಚಿತ್ರಾನ್ನದ ಜೊತೆಗೆ ಅವಲಕ್ಕಿ ಸ್ವೀಟ್ ಮಾಡಿದೆ. ಅವಲಕ್ಕಿಗೆ ನಾನು ಹಾಲು ಕೂಡ ಹಾಕಬೇಕಾಗಿತ್ತು, ಹಾಲು ಹಾಕಿಲ್ಲ, ಡ್ರೈ ಥರ ಮಾಡಿದ್ದೀನಿ. ನೀರಲ್ಲಿ ನೆನೆಸಿಟ್ಟು ತೆಕ್ಕೊಂಡು ಅದಕ್ಕೆ ಯಾವ್ಯಾವ ಫ್ರೂಟ್ಸ್ ಇರುತ್ತೆ, ಮಿಕ್ಸ್ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಏಲಕ್ಕಿ ಹಾಕ್ಕೊಂಡು. ನೈವೇದ್ಯಕ್ಕೆ ನಾನು ಬಂದು ಸಜ್ಜಿಗೆ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆ ರೀತಿ ಮಾಡೋದಕ್ಕಾಗಲಿಲ್ಲ, ಬರೀ ಫ್ರೂಟ್ಸ್ ಇಟ್ಟು ಪೂಜೆ ಮಾಡಿದ್ದಾಯಿತು. ಇನ್ನು ಫಸ್ಟು ಬಾಗ್ಲಿಗೆ ರಂಗೋಲಿ ಹಾಕೋದ್ರ ಮೂಲಕ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಚಕ್ಕದಾಗಿ ಬ್ಯೂಟಿಫುಲ್ ಆಗಿ ಒಂದು ರಂಗೋಲಿನ ಹಾಕಿದ್ದೀನಿ. ಈ ರಂಗೋಲಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತು ಡಿಟಾಕ್ಸ್ ಡ್ರಿಂಕ್ ಅಂತ ಎಳ್ನೀರನ್ನ ಕುಡಿತಾ ಇದ್ದೀನಿ. ಬೇರೆ ದಿನಗಳಾದರೆ ಯಾವುದಾದ್ರೂ ಒಂದು ತರಕಾರಿನ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊತಿದ್ದೆ. ಇವತ್ತು ನಾನು ಎಳ್ನೀರನ್ನ ನೈಟೇ ತರಿಸ್ಕೊಂಡು ಅದಕ್ಕೆ ಕಲ್ಸಕ್ಕರೆ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಕುಡಿತಾ ಇದ್ದೀನಿ. ತುಂಬಾ ಹೀಟ್ ಆಗೋಗಿದೆ, ಕಣ್ಣೆಲ್ಲ ಉರಿ ಬೆಳೆಯೋದು ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ. ಕಣ್ಣೇ ಬಿಡೋಕ್ಕಾಗದೆ ಇರೋಷ್ಟು ಒಂಥರ ಕಣ್ಣೆಲ್ಲ ಉರಿ, ಆ ಗಲೀಜೆಲ್ಲ ಬಂದು ಸೇರ್ಕೊತಾ ಇರುತ್ತೆ ಕಣ್ಣಿಗೆ. ಆ ರೀತಿ ಒಂದು ಟಯರ್ಡ್ನೆಸ್ ಆಗೋಗಿತ್ತು. ಸೊ ಹಾಗಾಗಿ ಎಳ್ನೀರನ್ನ ತಂದ್ಕೊಂಡು ಕುಡಿತಾ ಇದ್ದೆ.
ನೀನು ಪಾಪುಗೂ ಕೂಡ ಇವತ್ತು ತಲೆಗೆ ಸ್ನಾನ ಮಾಡಿಸ್ಲಿಲ್ಲ, ಅವಳಿಗೆ ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ, ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗಿದ್ದೆ. ನೋಡಿದ್ರೆ ಬೆಳಿಗ್ಗೆ ಬಿಸಿಲು ಬರುತ್ತೆ ಅಂದರೆ ಮೋಡ ಮುಚ್ಕೊಂಡಿತ್ತು. ಹಾಗಾಗಿ ನಾಳೆ ಗಣೇಶ ಹಬ್ಬಕ್ಕೆ ಪೂಜೆ ಅಂದರೆ ತಲೆಗೆ ಸ್ನಾನ ಮಾಡಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಮೈನ ತೊಳೆದು ಬಟ್ಟೆ ಹಾಕಿದ್ನಿ. ಹೊಸ ಬಟ್ಟೆನೇ ಹಾಕಿದ್ದೀನಿ, ಸ್ವಲ್ಪ ನೈಟಿ ಥರ ಕಾಣಿಸ್ತಾ ಇದ್ದೆ. ಈ ಫ್ರಾಕ್ ಎಲ್ಲ ಚಿಮ್ಕಿ ಎಲ್ಲ ಇರುತ್ತಲ್ಲ, ಆ ರೀತಿ ಫ್ರಾಕ್ ಎಲ್ಲ ಹಾಕಿದ್ರೆ ಅವಳಿಗೆ ಇರಿಟೇಟ್ ಆಗುತ್ತೆ. ಸೊ ಎಷ್ಟು ಸಾಧ್ಯಕ್ಕೆ ಅಷ್ಟು ಸಿಂಪಲ್ ಆಗಿ ನನ್ನ ಪಾಪುಗೆ ರೆಡಿ ಮಾಡ್ತೀನಿ. ಇನ್ನು ಪಾಪುಗೆ ಸಪ್ರೇಟ್ ಅಂತ ಏನು ಅಡುಗೆ ಮಾಡಲಿಲ್ಲ. ಸ್ವೀಟ್ ಅವಲಕ್ಕಿ ಇತ್ತಲ್ಲ ಅದನ್ನೇ ತಿನ್ನಿಸ್ದೆ. ಅವಲಕ್ಕಿ ಉಪ್ಪಿಟ್ಟು ಮಾಡಿ ತಿನ್ಸೋ ಬದಲು ಸ್ವೀಟ್ ಅವಲಕ್ಕಿನೂ ಕೂಡ ತಿನ್ನಿಸ್ಬೋದಲ್ವಾ ಮಕ್ಕಳಿಗೆ. ಸೊ ಹಾಗಾಗಿ ಅದೇ ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಗೇಟ್ ಮುಂದೆ ರಂಗೋಲಿ ಹಾಕಿದ್ದೆ, ಬಟ್ ಗಿಡದ ಮುಂದೆ ರಂಗೋಲಿ ಹಾಕಿರಲಿಲ್ಲ, ಗಾಡಿಗಳೆಲ್ಲ ನಿಂತಿದ್ವು ಅಂತ ಹೇಳ್ಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ಗಿಡದ ಮುಂದೆನೂ ಕೂಡ ರೆಡಿ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನನೂ ಕೂಡ ಮುಗಿಸ್ಕೊಂಡೆ. ಒಂದು 10:30 11 ಗಂಟೆಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ. ನಾನು ನೈಟೇ ಒಂದು ಶೆಡ್ಯೂಲ್ ಥರ ರೆಡಿ ಮಾಡ್ಕೊತೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತಿನ ಶೆಡ್ಯೂಲ್ ಪ್ರಕಾರ 10-10:30ಗೆಲ್ಲ ಪೂಜೆ ಆಗಿಬಿಡ್ಬೇಕಿತ್ತು. ಬಟ್ ಹೆಚ್ಚು ಕಮ್ಮಿಲಿ ಯಾವಾಗಲೂ ಹೇಳ್ತೀನಿ, ಹೆಚ್ಚು ಕಮ್ಮಿ 1 ಅವರ್ ಆಗುತ್ತೆ, ಎಕ್ಸಾಕ್ಟಾಗಿ ಆಗಿಲ್ಲ ಅಂದ್ರೂ. ಬಟ್ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ಕೂಡ 10-10:30ಗೆ ಮುಗಿಸ್ಬೇಕಾಗಿರೋ ಪೂಜೆ ಹತ್ತತ್ರ 12 ಗಂಟೆ ಆಗೋಯ್ತು. ಅದು ಹೆಂಗೆ ಅಂತ ಗೊತ್ತಿಲ್ಲ, ಟೈಮ್ ಇದೆಯಲ್ಲ ಅಂತ ಮಾಡೋ ಕೆಲಸನ ನಿಧಾನಕ್ಕೆ ಮಾಡ್ತಾ ಇದ್ದೆ. ಬಟ್ ನೋಡಿದ್ರೆ ಟೈಮ್ ಗುಡುಗುಡು ಅಂತ ಓಡೋಗ್ಬಿಟ್ಟಿದ್ದೆ ಆಲ್ರೆಡಿ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಪೂಜೆ ಮಾಡೋಕ್ಕೆ ಸೀರೆನೂ ಕೂಡ ಉಟ್ಕೊಂಡೆ. ಎಲ್ಲರೂ ಕೇಳ್ತಾಯಿದ್ರು ಏನಿವತ್ತು ಸೀರೆ ಉಟ್ಕೊಂಡಿದ್ದೀಯಾ ಅಂತ. ಬಟ್ ನಾನು ಯೂಶಲಿ ಸೀರೆ ಎಲ್ಲ ಉಟ್ಕೊಳ್ಳೋದಿಲ್ಲ, ಯಾವ ಫಂಕ್ಷನ್ ಇದ್ರೂ ಅಷ್ಟೇ. ರೇರ್ ಅನ್ಬೋದು ನಾನು ಸೀರೆ ಉಟ್ಕೊಳ್ಳೋದೆಲ್ಲ. ಬಟ್ ಇತ್ತೀಚೆಗೆ ಸೀರೆ ಉಟ್ಕೊಂಡೆ ಪೂಜೆ ಮಾಡಬೇಕು, ಎಲ್ಲೋದ್ರೂ ಸೀರೆ ಹಾಕೋಬೇಕು, ಕೈ ತುಂಬ ಬಳೆ ಹಾಕೋಬೇಕು, ಹೂ ಮುಟ್ಕೋಬೇಕು, ಈ ರೀತಿ ಎಲ್ಲ ಆಸೆ ಆಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ನೈವೇದ್ಯ ಮಾಡೋದಕ್ಕೆ ಟೈಮ್ ಸಾಕಾಗ್ಲಿಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸು ಹಾಲಿಟ್ಟು ಪೂಜೆ ಮಾಡಿದ್ದೀನಿ. ಪೂಜೆ ಮುಗಿಸಿದಾದ್ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಹೋದೆ. ಇನ್ನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ವ್ಲಾಗ್ ಆಯಿತು. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದಾದ್ರೂ ತಪ್ಪಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ತಿದ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.